ಯಾ ಹಾಯ್. ಇಲ್ಲಿ ಒಂದು ಸ್ಪೈಸಿ ಶೆಜ್ವಾನ್ ಚಿಕನ್ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಓಕೆನಾ. ತುಂಬ ಈಸಿ ಆ್ಯಂಡ್ ವೆರಿ ಟೇಸ್ಟಿ. ನೀವು ಸ್ಟಾರ್ಟರ್ ಆಗಿ ಕೂಡ ತಿನ್ಬೋದು, ಇಲ್ಲ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಾದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯು ಕ್ಯಾನ್ ಟ್ರೈ ಒನ್ಸ್. ಯಾವಾಗೂ ರೆಗ್ಯುಲರ್ ಆಗಿ ಸೇಮ್ ಗ್ರೀನ್ ಚಿಕನ್ ಆದರೆ ರೆಡ್ ಚಿಕನ್ ಮಾಡ್ಕೊಳ್ಳೋ ಬದಲು ಒಂದ್ಸಲ ಈ ಚಿಕನ್ ಡ್ರೈನ ನೀವು ಟ್ರೈ ಮಾಡ್ಬೋದು. ಸೊ ನಾನು ಇಲ್ಲಿ ಒಂದು 300 to 400 ಗ್ರಾಮ್ ಆಗೋಷ್ಟು ಚಿಕನ್ನ ತೊಗೊಂಡು ಚೆನ್ನಾಗಿ 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಎಲ್ಲ ಹಾಕಿ ಏನಾದರೂ ಸ್ಮೆಲ್ ಇದ್ದರೆ ಸ್ವಲ್ಪ ಹೋಗುತ್ತೆ. ಸೊ ಸ್ಮೆಲ್ ಇರಬಾರ್ದು. ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಎತ್ತಿಕ್ಕೊಳ್ಳಿ. ನೀರೆಲ್ಲ ಸೋರಾದ್ಮೇಲೆ ಎತ್ತಿಕ್ಕೊಳ್ಳಿ. ಅದೆಲ್ಲ ಎತ್ತಿಕ್ಕೊಂಡಾದಮೇಲೆ ಒಂದು ಬಾಣಲಿ ತೊಗೊಳ್ಳಿ. ಬಾಣಲಿ ಅಥವಾ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ನಾನಿಲ್ಲಿ 4 to 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ತುಂಬ ಸ್ಪೈಸಿ ಇರ್ತದೆ, ಒಂದೊಂದು ಖಾರನೇ ಇರೋಲ್ಲ. ಸೊ ಅದನ್ನು ನೀವು ನೋಡಿಕೊಂಡು ವೇರಿ ಮಾಡ್ಕೊಳ್ಳಿ. ಓಕೆನಾ. ಕೊನೆಗೂ ಹಾಕೊಬೋದು ನಿಮಗಿನ್ನ ಖಾರ ಬೇಕಂದರೆ. ಸೊ ನೋಡಿ ಹಾಕ್ಕೊಳ್ಳಿ. ಮತ್ತು ಕರಿಬೇವು ಹಾಕ್ಕೊತಿದ್ದೀನಿ. ಕರಿಬೇವು ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಖಾರ ಎಲ್ಲ ಚೆನ್ನಾಗಿ ಎಣ್ಣೆಗೆ ಬಿಡಲಿ. ಆಮೇಲೆ ಉದ್ದುದ್ದಾಗಿ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ತೆಳುಗೆ ಉದ್ದುದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಓಕೆನಾ. ಅದಾದಮೇಲೆ ನಾವು ಈ ತೊಳೆದಿಟ್ಕೊಂಡಿದ್ದೀವಲ್ಲ ಆ ಚಿಕನ್ ಸೇರಿಸ್ಬೇಕಾಗತ್ತೆ. ಅದ್ರ ಬಿಟ್ವೀನಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಜಸ್ಟ್ ಒಂದು ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ, ಇಲ್ಲ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಟ್ಕೊಳ್ಳಿ. ಸೊ ಅದೆಲ್ಲೂ ಆಚೆ ಹೋಗಲ್ಲ. ಓಕೆನಾ. ಅದು ಒಂದು ಟಿಪ್ಪು. ಜಸ್ಟ್ ಒಂದು ಜಜ್ಜದು ತೊಗೊಂಡು ಈ ಥರ ಜಜ್ಕೊಂಡ್ರೆ ಸಾಕು. ತುಂಬ ಫೈನ್ ಪೇಸ್ಟ್ ಅಂತ ಏನಿಲ್ಲ. ಅರ್ಧಂಬರ್ಧ ಜಜ್ಕೊಂಡು ಅದನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆಗೋಕ್ಕೆ ಮುಂಚೆನೇ ಹಾಕ್ಬಿಟ್ರೆ ತಳ ಇಟ್ಕೊತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಶುಂಠಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಘಮ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಘಮ ಅಂತ ಸ್ಮೆಲ್ ಬರುತ್ತೆ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಹಾಕಿದಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಓಕೆನಾ. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದೆಲ್ಲ ಆಡಿಸ್ಕೊಂಡಿರ್ತೀರ ಅಲ್ವಾ. ಈ ಥರ ಚೆನ್ನಾಗಿ ಫ್ರೈ ಆಗಲಿ. ಆಯಿತಾ. ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿ ಸ್ವಲ್ಪ ಕಲರ್ ತಿರ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ತೊಳೆದಿಟ್ಕೊಂಡಿದ್ದೀರಲ್ಲ ಆ ಚಿಕನ್ನು, ಅದನ್ನು ತೆಗೆದು ಸೇರಿಸ್ಕೊಳ್ಳಿ. ಕೈಯಲ್ಲೇ ಎತ್ತಿ ಹಾಕ್ಕೊಳ್ಳಿ. ಒಟ್ಟಿಗೆ ಬಗ್ಗಿಸ್ಬಿಡ್ಬೇಡಿ. ಕೆಳಗಡೆ ನೀರಿದ್ದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಚಿಕನ್ ನೀರು ಬಿಡೋದ್ರಿಂದ ಅದು ತೊಳೆದಿಟ್ಟಿರೋ ನೀರನ್ನು ಸ್ವಲ್ಪ ನೀಟಾಗಿ ತೆಗೆದಿಟ್ಕೊಂಡು ಹಾಕಬೇಕು. ಸೊ ಇವಾಗ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮಿಕ್ಸ್ ಮಾಡಿ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದೇನೇ ನೀರು ಬಿಟ್ಕೊಳತ್ತೆ. 10 minutes ಆ ನೀರನ್ನೇ ಬೇಯಿಸ್ಕೊಳ್ಳಿ. ಓಕೆನಾ. ಚೆನ್ನಾಗಿ ನೀರು ಬಿಡ್ತಾ ಹೋಗುತ್ತೆ. ಚೆನ್ನಾಗಿ ನೀರು ಬಿಡುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಓಕೆನಾ. ಇದಕ್ಕೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಒಂದು ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಶೆಜ್ವಾನ್ ಸಾಸು, ಬಿಟ್ಟರೆ ಚಿಲ್ಲಿ ಸಾಸು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಜಜ್ಕೊಳ್ಳೋದು. ಏನು ರುಬ್ಬೋ ಥರ ಏನೂ ಇಲ್ಲ. ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡರು, 1/2 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನು ಚಿಲ್ಲಿ ಪೌಡರು, 1/2 ಟೀ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿಟ್ಕೊಂಡ್ರೆ ಆಲ್ಮೋಸ್ಟ್ 10 minutes ಆಗಿರತ್ತಲ್ವ. ಆಮೇಲೆ ಎಂಡಿಗೆ ಹಾಕ್ಕೊಬೇಕು. ಮೊದಲೇ ಹಾಕ್ಬಿಡ್ಬೇಡಿ, ಸೀಸ್ಬಿಡ್ಬಾರ್ದು ಮತ್ತು ಆ ಪುಡಿಗಳನ್ನ ಹಾಕೊಂಡ್ಮೇಲೆ. ಸೊ ಅವಾಗವಾಗ ಮುಚ್ಚಿಟ್ಟು 2-3 ನಿಮಿಷಕ್ಕೊಂದ್ಸಲ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ನಿಧಾನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ ಇಲ್ಲಾಂದರೆ ಎಲ್ಲ ಒಡ್ಕೊಂಡ್ಬಿಡತ್ತೆ. ಆಯಿತಾ. ಸೊ ಚೆನ್ನಾಗಿ ಈ ಥರ ಕಲರ್ ಬರುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ಳಿ. ಬೆಂದಿದೆಯಾ ಹಾಗೆ ನೋಡ್ಕೊಳ್ಳಿ. ಮತ್ತು ಉಪ್ಪು ಬೇಕಾಗತ್ತಾ ನೋಡ್ಕೊಳ್ಳಿ. ಉಪ್ಪು ಬೇಕಾದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದೆಲ್ಲ ಆಗೋವರೆಗೂ ಚೆನ್ನಾಗಿ ಬೆಂದಿದೆಯಾ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಚೆನ್ನಾಗಿ ಆಗಬೇಕು. ಒಂದು 80% ಅಲ್ಲ 90% ಆದಮೇಲೆ ನಾವು ಸಾಸ್ಗಳನ್ನ ಹಾಕೋಕೆ ಹೋಗ್ತಿದ್ದೀವಿ. ಸ್ವಲ್ಪ ಶೆಜ್ವಾನ್ ಸಾಸ್ ತೊಗೊಂಡಿದ್ದೀನಿ. ಸೋಯಾ ಸಾಸ್ ಏನು ಬೇಡ, ಇದರಲ್ಲೇ ಎಲ್ಲ ಮಿಕ್ಸ್ಡ್ ಇರುತ್ತೆ. ಸೊ ಮತ್ತೆ ಸೋಯಾ ಸಾಸ್ ಎಲ್ಲ ಏನು ಹಾಕಬೇಡಿ. ಇಲ್ಲ ನಿಮ್ಗೆ ಶೆಜ್ವಾನ್ ಸಾಸ್ ಇಲ್ಲ ಅಂದರೆ ಸೋಯಾ ಸಾಸ್ ಹಾಕ್ಕೊಳ್ಳಿ. ಓಕೆನಾ. ಸೋಯಾ ಸಾಸ್ ಹಾಕ್ಕೊಂಡು ಸ್ವಲ್ಪ ಟೊಮ್ಯಾಟೊ ಸಾಸ್ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ. ಆಮೇಲೆ ಸ್ವೀಟ್ ಬಂದುಬಿಡತ್ತೆ. ನಿಮ್ಗೆ ಸ್ವೀಟ್ ಮಕ್ಕಳೆಲ್ಲ ತಿಂತಾರಂದರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಅದು ಬಿಟ್ಟರೆ ಚಿಲ್ಲಿ ಸಾಸ್ ಹಾಕ್ಕೊತಿದ್ದೀನಿ, ರೆಡ್ ಚಿಲ್ಲಿ ಸಾಸು, ಮತ್ತು ಸ್ವಲ್ಪ ವಿನೆಗರ್ ಹಾಕ್ಕೊತಿದ್ದೀನಿ. ವಿನೆಗರ್ ಇಲ್ಲ ಅಂದರೆ ಯು ಕ್ಯಾನ್ ಆ್ಯಡ್ ಲೆಮನ್ ಕೂಡ ಆ್ಯಡ್ ಮಾಡ್ಬೋದು. ಇದನ್ನೆಲ್ಲ ಹಾಕಿ ಒಂದು 5 ನಿಮಿಷ ಮತ್ತು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿ. ಓಕೆನಾ. ಇಷ್ಟೇ. ಇಲ್ಲಿಗೆ ನಿಮ್ಮದು ಶೆಜ್ವಾನ್ ಚಿಕನ್ ಡ್ರೈ ರೆಡಿ ಇದೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೀವು ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.